ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕಿಂಗ್ ವೀಡಿಯೋಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಿದ್ದೀವಿ ಸ್ನೇಹಿತರೆ. ಅವತ್ತು ಲಾಗಲ್ಲಿ ಹೇಳಿದ್ದೆ ನಾನು ಹಾಸ್ಪಿಟಲಲ್ಲಿ ಇದ್ದೀನಿ, ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಸ್ನೇಹಿತರೆ, ನಾವು ಮನೆಗೆ ಹೊಂಟಿವಿ ಅಂದರೆ ಮನೆಗೆ ಏನಂದರೆ ನಮ್ಮ ಅಮ್ಮನ ಮನೆಗೆ ನಾವು ಹೊಂಟಿದ್ದೀವಿ. ಬಾಣಂತಿ ಪಾಪು ಹಾಗೆ ಅವರೆಲ್ಲ ಕಾರ್ನಲ್ಲಿ ಬರ್ತಾಯಿದ್ದಾರೆ, ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತವ್ರ ಮನೆಯಲ್ಲಿ ಗ್ರ್ಯಾಂಡ್ ನಮ್ಮ ಮಗಳು ಆ ಮನೆಗೆ ನಮ್ಮ ಅಮ್ಮನ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾಳೆ. ಹಂಗಾಗಿಬಿಟ್ಟು ನಮ್ಮ ತವ್ರ ಮನೆಯವರೆಲ್ಲರೂ ಸೇರ್ಕೊಂಡ್ಬಿಟ್ಟು ನಮ್ಮ ಮಗಳಿಗೆ ವೆಲ್ಕಮ್ ಮಾಡ್ಕೊತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಈ ರೀತಿ ಎಲ್ಲ ಅವರು ಮಾಡಿದ್ದಾರೆ. ನಾವು ಪಾಪು ಹೆಜ್ಜೆ ಇಟ್ಬಿಟ್ಟು ಒಳಗೆ ಹೋಗೋದು ತೋರಿಸಿಲ್ಲ ಸ್ನೇಹಿತರೆ. ಯಾಕೆ ಅಂತಂದು ಹೇಳಿದರೆ, ನಮ್ಮ ಅಮ್ಮಿ ತೋರಿಸ್ಬೇಡ ಅದಮ್ಮ ಪಾಪುನ ವಿಡಿಯೋದಲ್ಲಿ ಅಂತ ಹೇಳಿದರೆ, ಹಾಗಾಗಿ ನಾವು ತೋರಿಸಿಲ್ಲ. ಇವಾಗ ಬನ್ನಿ ಸ್ನೇಹಿತರೆ, ಹೋಗ್ಬಿಟ್ಟು ಒಂದು ½ ಆಯಿತು. ಹಾಗಾಗಿ ಏನು ಟಿಫನ್ ಮಾಡೋಣ ಅಂತ ಅಂದ್ಕೊಂಡು ಸ್ನೇಹಿತರೆ, ಟೋಸ್ಟ್ ಮಾಡೋಣ, ಬ್ರೆಡ್ ಟೋಸ್ಟು ಅಂತಂದು ಹೇಳಿ ನಾವು ಮಾತಾಡ್ಕೊಂಡ್ವಿ. ಹಾಗಾಗಿಬಿಟ್ಟು ಬ್ರೆಡ್ ಟೋಸ್ಟನ್ನು ನಾವು ಇಲ್ಲಿ ಮಾಡ್ತಾಯಿದ್ವಿ. ಬ್ರೆಡ್ ಟೋಸ್ಟನ್ನು ಮಾಡಿದರೆ ಎಲ್ರಿಗೂ ಬೇಗನೆ ಆಗುತ್ತೆ ಅಂತಂದು ಹೇಳ್ಬಿಟ್ಟು, ಟೀ ಬ್ರೆಡ್ ಕೊಟ್ಟರೆ ಚೆನ್ನಾಗಿರಂಗಿಲ್ಲ ಅಂತೇಳಿ ಟೀ ಬ್ರೆಡ್ ಕೊಡೋದಕ್ಕೆ ಬದಲು ಬ್ರೆಡ್ ಟೋಸ್ಟನ್ನು ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಮಾತಾಡ್ಕೊಂಡ್ವಿ. ನೋಡಿ, ಒಂದು 10 ಈರುಳ್ಳಿಯನ್ನು ನಾವು ಕಟ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ, ಎಷ್ಟು ಬ್ರೆಡ್ ಪೀಸಸ್ ಇರ್ತವೋ ಅದ್ರ ಮೇಲೆ ಡಿಪೆಂಡಬಲ್ ಸ್ನೇಹಿತರೆ. ಇವಾಗ ಒಂದು 10 ಈರುಳ್ಳಿನ ಕಟ್ ಮಾಡ್ಕೊಂಡ್ವಿ ಸ್ನೇಹಿತರೆ. ಇವಾಗ ಎಣ್ಣೆ ಹಾಕ್ಕೊಂಬಿಟ್ಟು ಹಾಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾನು ಇಲ್ಲಿ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಈರುಳ್ಳಿಯನ್ನು ಹಾಕ್ಕೊಂಬಿಟ್ಟು ಈಗ ಅರಿಶಿನ ಉಪ್ಪನ್ನು ಹಾಕಿ ನಾವೀಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀವಿ. ಅಂದರೆ ಕಡಿಮೆ ಉರಿಯನ್ನು ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಇದನ್ನು ಮುಚ್ಚಿಬಿಟ್ಟು ಸಿಮ್ಮಾಗಿ ಇಟ್ಬಿಟ್ಟು ಇವಾಗ ಮತ್ತೆ ನೋಡಿ ತೆಗೆದ್ವಿ ನಾವು. ಈ ರೀತಿ ಆಲೆ ಅದು ಬೇಯ್ತಾ ಇದೆ ಈರುಳ್ಳಿ. ಆನಿಯನ್ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಅಂತ ಗೊತ್ತಾದ ಮೇಲೆ ಒಂದು 2 ರಿಂದ 3 ಟೊಮೊಟೊನ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಸ್ನೇಹಿತರೆ. ಅದನ್ನು ನಾವು ಇದಕ್ಕೆ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಬೇಕು ಅನ್ನೋರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು. ಬ್ಯಾಡ ಅನ್ನೋರು ಹಂಗೆ ಖಾರದ ಪುಡಿಯನ್ನು ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಇವಾಗ ಒಂದು ಸ್ವಲ್ಪ ತಾಟ್ ಮುಚ್ಚಿದೆ. ನೋಡಿ, ನಂತರ ನಾನು ಓಪನ್ ಮಾಡಿದೆ. ಈಗ ಟೊಮೊಟೊ ಕೂಡ ಆಲ್ಮೋಸ್ಟ್ ಆಲು ಬೇಯ್ತಾ ಇದೆ. ನೋಡಿ, ಇವಾಗ ಅಚ್ಚ ಖಾರದ ಪುಡಿಯನ್ನು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡವ್ರು ನೋಡಿ ಖಾರದ ಪುಡಿ ಹಾಕೋಬೇಕು ಸ್ನೇಹಿತರೆ. ನಮಗೆ ಹಸಿಮೆಣ್ಸಿನ್ಕಾಯಿ ಬೇಡ, ಬಾಯಿಗೆ ಸಿಕ್ಕರೆ ಹುಡುಗರು ತಿನ್ನಲ್ಲ, ಮಕ್ಕಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಖಾರದ ಪುಡಿಯನ್ನು ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಯಾವುದಾದ್ರೂ ನೀವು ಮಸಾಲೆ ಪುಡಿಗಳು ನಿಮ್ಮ ಮನೇಲಿ ಯಾವುದಿರುತ್ತೋ, ಗರಂ ಮಸಾಲೆ ಆಗಲಿ, ಚಾಟ್ ಮಸಾಲೆ ಆಗಲಿ, ನಾವು ಹೋಮ್ ಮೇಡ್ ಮಸಾಲೆ ಪುಡಿ ಏನು ಮಾಡಿಟ್ಕೊಂಡಿರ್ತೀವಲ್ಲ, ಧನಿಯಾ ಪುಡಿ ಅಥವಾ ಚಾಟ್ ಮಸಾಲ ನಾವು ಮನೇಲಿ ಏನು ಮಾಡಿಟ್ಕೊಂಡಿದ್ವಲ್ಲ ಅದನ್ನೇ ಮಸಾಲೆ ಪುಡಿಯನ್ನು ನಾನು ಹಾಕಿದೆ ಸ್ನೇಹಿತರೆ. ನೀವು ಯಾವ್ದು ಬೇಕೋ ನಿಮಗೆ ಟೇಸ್ಟಿಗೆ ಇದಾಗಿ ನೀವು ಆ ಮಸಾಲೆ ಪುಡಿಯನ್ನು ಹಾಕ್ಕೋಬೋದು. ಇದಕ್ಕೆ ಅದೇ ಇದು ಅಂತಂದು ಏನಿಲ್ಲ. ಈ ಕಡೆ ಬಂದ್ಬಿಟ್ಟು ಅದನ್ನು ಮುಚ್ಚಿಟ್ಟು ಸ್ನೇಹಿತರೆ, ಈ ಕಡೆ ಬಂದ್ಬಿಟ್ಟು ಒಂದು ದೊಡ್ಡ ಬಟ್ಲನ್ನು ತೊಗೊಂಡಿದ್ದೀನಿ. ನಾನು ಅದಕ್ಕೆ ಉಪ್ಪು ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿಗೆ ಇವಾಗ ನೋಡಿ ಒಂದು 2 ರಿಂದ 3 ಮೊಟ್ಟೆಯನ್ನು ನಾನು ಇದಕ್ಕೆ ಹಾಕ್ಕೊಂಬಿಟ್ಟು ಇವಾಗ ನಾನು ಅದನ್ನು ಮೊಟ್ಟೆಯನ್ನು ಎಲ್ಲ ನೋಡಿ ಒಂದು 2-3 ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಅದನ್ನು ಬೀಟ್ ಮಾಡ್ಬೇಕು ಸ್ನೇಹಿತರೆ, ಚೆನ್ನಾಗಿ ಕುಲುಕಿಸಿ. ಈ ಥರ ಬೀಟ್ ಮಾಡ್ಕೊಳ್ಳೋದ್ರಿಂದ ನಾವು ಬ್ರೆಡ್ ಸ್ಲೈಸಸ್ ಎದ್ದಿದ್ರೆ ನಮಗೆ ನೀಟಾಗಿ ಎಲ್ಲ ಖಾರದ ಪುಡಿ ಉಪ್ಪು ಈಗ ನೀಟಾಗಿ ಅಪ್ಲೈ ಆಕತಿ. ನಾವು ಇದರಲ್ಲೇ ಹಚ್ಚೋಕ್ಕಾಗಲ್ಲ, ಸ್ವಲ್ಪ ಫಸ್ಟು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಬಟ್ಲಲ್ಲಿ ಇಟ್ಕೊಂಡು ಇವಾಗ ನೋಡಿ ಬ್ರೆಡ್ ಪೀಸಸ್ ಎಲ್ಲ ತೊಗೊಂಡು ನಾನು ಹಚ್ಚೋಕೆ ಟ್ರೈ ಮಾಡಿದೆ. ಬಟ್ ಅದು ಏನೋ ಅಷ್ಟು ಹಚ್ಚೋಕೆ ನನಗೆ ಅಷ್ಟು ಇದು ಅನ್ನಿಸ್ಲಿಲ್ಲ ಸ್ನೇಹಿತರೆ. ಹಾಗಾಗಿಬಿಟ್ಟು ನಾನು ತಾಟ್ ಒಳಗೆ ಹಾಕ್ಕೊಂಡೆ, ಅದನ್ನು ಪ್ಲೇಟ್ ಒಳಗೆ ಹಾಕ್ಕೊಂಬಿಟ್ಟು ಇವಾಗ ನೋಡಿ ಎದ್ದು ಒಂದೊಂದೇ ಹಂಚಿನಲ್ಲಿ ಬೇಯಿಸ್ತಾ ಇದ್ದೀನಿ. ಈ ರೀತಿ ನೀವು ಬ್ರೆಡ್ ಟೋಸ್ಟನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ರೋಟೀನು ಸಿಗ್ತೈತೆ. ಆಮ್ಯಾಗ ಎಗ್ಗು ಟೇಸ್ಟ್ ತಿನ್ನೋರು, ನಮಗೆ ಟೇಸ್ಟ್ ಚೇಂಜ್ ಆಗಿರ್ಬೇಕನ್ನೋರು, ನಾನ್ ವೆಜ್ ಊಟ ಮಾಡೋರಾದರೆ ಈ ರೀತಿ ಮಾಡ್ಕೋಬೋದು. ಎಗ್ಗನ್ನು ಹಾಕಿಬಿಟ್ಟು, ಬೇಡಪ್ಪ ನಾವು ವೆಜ್ ಊಟ ಮಾಡೋರು ಅಂದರೆ ಈ ರೀತಿ ಇದಕ್ಕೆ ಬಟರ್ ಸವರ್ಬಿಟ್ಟು ಬ್ರೆಡ್ ಸ್ಲೈಸಸನ್ನು ನಾವು ಹಾಗೆ ಬೆನ್ಸ್ಕೊಂಡು ಅದರೊಳಗಡೆ ಏನು ನಾವು ಪಲ್ಯ ಮಾಡಿದ್ವಲ್ಲ ಅದನ್ನು ಸ್ಟಫ್ ಮಾಡಿ ಇಟ್ಕೊಂಡು ತಿನ್ಬೋದು. ನಾವು ಮೊಟ್ಟೆ ತಿನ್ನೋದ್ರಿಂದ ನಾವು ಮೊಟ್ಟೆಯಲ್ಲಿ ಅದ್ಬಿಟ್ಟು ಇವಾಗ ನೀಟಾಗಿ ಒಂದೊಂದೇ ಬೇಯಿಸ್ಕೊಂಡೆ ಸ್ನೇಹಿತರೆ. ನೋಡಿ, ಈ ರೀತಿ ನಮಗೆ ಕ್ರಿಸ್ಪಿಯಾಗಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ಆಮ್ಲೆಟ್ ಟೇಸ್ಟಿ ಕೊಡ್ತೈತೆ. ಒಂದು ಟೈಪ್ ಎಲ್ಲ ಮಿಕ್ಸನ್ನೇ ಇರ್ತೈತೆ ಅಂತ ಹೇಳ್ಬೋದು. ಯಾರೆಲ್ಲ ನಿಮಗೆ ಬೇಗನೆ ನಮಗೆ ಟಿಫನ್ಗೆ ಬೇಕು ಹಾಗೆ ವೆರೈಟಿಯಾಗಿ ಇರಬೇಕು ಅಂತ ಅನ್ನೋರು ಈ ರೀತಿ ಮಾಡಿಕೊಂಡು ತಿಂದು ನೋಡಿ. ಹಾಗೆಯೇ ಇದು ಹೆಲ್ದಿ ಫುಡ್ಡು ಹೌದು ಸ್ನೇಹಿತರೆ, ಯಾಕಂದರೆ ಮೊಟ್ಟೆ ಹಾಕಿರೋದ್ರಿಂದ. ಹಾಗೆ ನಮಗೆ ಟೇಸ್ಟು ದಿನ ತಿಂದು ಬೇಜಾರಾಗೈತಪ್ಪ ಟಿಫನ್ ಐಟಮ್ಸ್ಗಳನ್ನ ಅನ್ನೋರು ಈ ರೀತಿ ಮಾಡ್ಕೊಂಡು ಇದನ್ನು ಬೆಳಗ್ಗೆ ಟಿಫನ್ಗಾರ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸ್ಗಾರ ಮಾಡ್ಕೋಬೋದು. ನೀವು ಯಾವ ರೀತಿ ಮಾಡ್ಕೊಂಡ್ರೆ ಇದು ಅನುಕೂಲ ಅಂತಲೇ ನಾನು ಹೇಳ್ಬೋದು. ಹಾಗೆ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವಾಗ ನೋಡಿ, ನಾನು ಮಾಡಿಕೊಂಡು ನಮ್ಮ ಮಗಳಿಗೆ ಕೊಡಲಿಕ್ಕೆ ತಂದೆ. ಅವಳು ಮಕ್ಕಂಡಿದ್ಲು, ಆರಾಮಿಲ್ಲ, ಹಂಗಾಗ್ಬಿಟ್ಟು ಅವಳಿಗೆ
ಬ್ರೆಡ್ ಪೀಸಸ್ ಆದರೆ ತಿಂತಾಳೆ, ಬಾಯಿಗೆ ಸ್ವಲ್ಪ ಟೇಸ್ಟ್ ಕೊಡ್ತೈತೆ ಅಂದ್ಬಿಟ್ಟು ತಂದೆ ನಾನು. ಅವಳು ತಿಂತಾ ಇದ್ದಾಳೆ. ನೆಕ್ಸ್ಟ್ ಇವಾಗ ನಾವು ಟೇಸ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಇನ್ನು ನಾನು ಎಲ್ಲರನ್ನೂ ವಿಡಿಯೋದಲ್ಲಿ ತೋರಿಸಿಲ್ಲ, ಹಂಗಾಗಿ ಸ್ವಲ್ಪನೇ ತೋರಿಸಿದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಾನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಹಂಗಾಗಿಬಿಟ್ಟು ನಾನು ಇಲ್ಲಿಗೆ ಈ ವಿಡಿಯೋ